ವಿಐಪಿ ಸಂಚರಿಸುವಾಗ ಸೈರನ್ ಬಳಕೆಗೆ ನಿಷೇಧವನ್ನ ಹೇರಲಾಗಿದೆ. ರಾಜ್ಯ ಪೊಲೀಸ್ ನಿರೀಕ್ಷಕರಿಂದ ಆದೇಶವನ್ನ ಕೂಡ ಹೊರಡಿಸಲಾಗಿದ್ದು, ಸೈರನ್ ಬಳಕೆಯಿಂದ ಶಬ್ದ ಮಾಲಿನ್ಯದ ಆರೋಪ ಕೇಳಿಬಂದಿದೆ. ಸಾರ್ವಜನಿಕರ ಹಿತರಕ್ಷಣೆಯಿಂದ ಹಾಗೆ ಸುರಕ್ಷತೆಯ ದೃಷ್ಟಿಯಿಂದ ಆದೇಶವನ್ನ ನೀಡಲಾಗಿದೆ ಎಂದು ಸುತ್ತೋಲೆಯನ್ನ ಹೊರಡಿಸಿದಂತಹ ಡಿಜಿ ಅಂಡ್ ಐಜಿಪಿ ಸಲೀಂ ಅವರು ಈ ಬಗ್ಗೆ ಸೈರನ್ ಬಳಕೆಗೆ ಕಡಿವಾಣ ಹಾಕಿ ಅಂತ ಸುತ್ತೋಲೆಯನ್ನ ಕೂಡ ನೀಡಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ವಿಐಪಿಗಳ ಸಂಚಾರದ ವೇಳೆ ಸೈರನ್ ಬಳಕೆ ಮಾಡುವುದನ್ನ ನಿಷೇಧ ಮಾಡಿ ಅಂತ ಡಿಜಿ ಅಂಡ್ ಐಜಿಪಿ ಸಲೀಂ ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಆ ಸುತ್ತೋಲೆಯ ಕಾಪಿಯನ್ನ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನು ಎಲ್ಲಾ ಘಟಕಾಧಿಕಾರಿಗಳಿಗೂ ಆದೇಶವನ್ನ ನೀಡಿದ್ದಾರೆ ಅವರು. ಹಾಗೆ ವಿಐಪಿಗಳ ಓಡಾಟದ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳ ಓಡಾಟದ ಮಾಹಿತಿ ಲಭ್ಯವಾಗುತ್ತೆ. ಇದರಿಂದ ಶಬ್ದ ಮಾಲಿನ್ಯ ಹಾಗೂ ಇತರ ವಾಹನ ಸವಾರರಿಗೂ ಕೂಡ ಗೊಂದಲ ಉಂಟಾಗ್ತಾ ಇದೆ. ಹೀಗಾಗಿ ಸೈರನ್ ಬಳಕೆಗೆ ಕಡಿವಾಣವನ್ನ ಹಾಕಿ ಅಂತ ಸುತ್ತೋಲೆಯಲ್ಲಿ ಹೇಳಿರುವಂಥದ್ದು. ಅಲ್ಲದೆ ವಿಐಪಿ ಸಂಚಾರದ ಸಂದರ್ಭದಲ್ಲಿ ಅನಿವಾರ್ಯತೆ ಇದ್ದರೆ ಮಾತ್ರ ಆಂಬ್ಯುಲೆನ್ಸ್, ಪೊಲೀಸ್ ವಾಹನಗಳು, ಅಗ್ನಿಶಾಮಕ ವಾಹನಗಳು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಬಳಕೆ ಮಾಡುವಂತೆ ಈ ಒಂದು ಆದೇಶದಲ್ಲಿ ತಿಳಿಸಿರುವಂಥದ್ದು. ಆದೇಶದ ಪ್ರತಿಯನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಈಗಾಗಲೇ ವಿಐಪಿಗಳು ಓಡಾಡುವಂತಹ ಸಂದರ್ಭದಲ್ಲಿ ಶಬ್ದ ಮಾಲಿನ್ಯ ಉಂಟಾಗುತ್ತೆ, ಸೈರನ್ ಬಳಕೆ ಮಾಡಲಾಗುತ್ತೆ. ಸೈರನ್ ಬಳಕೆಯಿಂದ ಶಬ್ದ ಮಾಲಿನ್ಯ ಕೂಡ ಉಂಟಾಗುತ್ತೆ. ಹಾಗೆ ಸಾರ್ವಜನಿಕರ ಹಿತರಕ್ಷಣೆ ಆಗಿರಬಹುದು, ಹಾಗೆ ಸುರಕ್ಷತಾ ಕ್ರಮ ಆಗಿರಬಹುದು. ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಟುಕೊಂಡು ಸೈರನ್ ಬಳಕೆಯಿಂದ ಶಬ್ದ ಮಾಲಿನ್ಯದ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಇದೆಲ್ಲದನ್ನ ಗಮನಿಸಿ ವಿಐಪಿ ಸಂಚಾರ ಮಾಡುವಾಗ ಸೈರನ್ ಬಳಕೆಗೆ ನಿಷೇಧ ಮಾಡಿ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಇನ್ನು ಸುತ್ತೋಲೆಯನ್ನ ಹೊರಡಿಸಿದ್ದಾರೆ ಡಿಜಿ ಅಂಡ್ ಐಜಿಪಿ ಸಲೀಂ ಅವರು. ಆದೇಶದ ಪ್ರತಿಯನ್ನ ನೀವು ಕೂಡ ಗಮನಿಸಬಹುದಾಗಿದೆ.